ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಈಗ ನಾ ರವ್ದು ಹಪ್ಪಳ ಮಾಡಾಕತ್ತೀನಿ ರೀ. ಒಂದು ಕಪ್ಪಿಲೆ ರವೆ ತೊಗೊಂಡೇವಂದು ಅದರಲ್ಲಿ 7 ಕಪ್ ನೀರು ಹಾಕೋಬೇಕು ರೀ. ಅದಕ್ಕೆ ಈಗ ನೋಡಿರಿ ಅದನ್ನು ಕಾಯ್ಸಕ್ಕೆ ಇಡೋಣ್ರಿ. ನೀರು ಹೋದಾಡ್ಬೇಕು ರೀ. ಅದು ಹೋದಾಡತನ ಸ್ವಲ್ಪ ಮುಚ್ಚಿಬಿಡೋಣ್ರಿ. ಮುಚ್ಚಿಬಿಟ್ಟು ಈ ಕಡೆ ಹೋದಾಡ್ತಾವಲ್ಲ ರೀ ನೀರು. ಈಗ ಸ್ವಲ್ಪ ಜೀರಿಗೆ ನೋಡಿರಿ ನೀರು ಹೋದಾಡಕತ್ತವು ತೆಗಿನ್ರಿ. ಈಗ ಅದ ಒಂದಿಟ್ಟು ಜೀರಿಗೆ ರೀ, ಒಂದಿಟ್ಟು ಅಜ್ವಾನ್ ರೀ, ಟೇಸ್ಟ್ ಆಗ್ತಾವ್ರಿ. ಅದ್ರ ಸಲ ಹಾಕೋದವು. ಈ ಕಡೆ ರುಚಿ ತಕ್ಕಟ್ಟು ಉಪ್ಪು ರವೆ ಹಾಕಿ ಹೆಂಗೆ ತಿರ್ಬೇಡೋಣ್ರಿ. ಅದನ್ನು ನೋಡಿರಿ ಕುದಿಯಾಕತ್ತೈತಿ. ಅದು ಹಿಂಗೆ ಲಟ್ಟಿ ಪಿಟಿ ಅಂತ ಕುದಿಯಾಕತ್ತಂದು ಅದು ಕುದ್ದೈತಿ ರವೆ ಅಂತ ಆಗ್ತದೆ. ಅದಕ್ಕೆ ಈಗ ನೋಡಿರಿ ಅದು ಸ್ವಲ್ಪ ತಣ್ಣಗಾಗಬೇಕು ರೀ. ತಣ್ಣಗಾದ್ಮೇಲೆ ಮೇಳೆ ಮ್ಯಾಗ ಒಯ್ದು ಹಾಕೊಂಡ್ರಿ ಅದನ್ನ. ಈಗ ನೋಡಿರಿ ನಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋರಿ. ಅದಕ್ಕೆ ಅತಿ ತಿಳು ಆಗಬಾರ್ದು. ತಿಳು ಹಾಕೊಂಡೇವಂದು ಮತ್ತು ಒಣಗಿನ ಭಾಳ ತೆಳಗಾಗ್ತಾವ್ರಿ ಅವು. ಅದಕ್ಕೆ ನೋಡಿ ಹಾಕೋದು ಎಟ್ರನ್ಯಾಗೆ ಹಾಕೊಂಡು ಕಿಸಿಂದ ನೋಡಿರಿ ಇಷ್ಟಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಸ್ವಲ್ಪ ಒಂದೀಟು ಹಿಂಗೆ ಸ್ಪ್ರೆಡ್ ಮಾಡಿಬಿಡೋದು ರೀ. ಭಾಳ ಏನಿಲ್ಲ ಸ್ವಲ್ಪ ಮಾಡ್ಬೇಕು ರೀ. ಅಷ್ಟ್ರನ್ಯಾಗೆ ಭಾಳ ಒಣಗಿದ ಮತ್ತು ಭಾಳ ತುಳುವತ್ತಾವ್ರಿ ಅವು. ಅದ್ರ ಸಲುವಂದ ಎಲ್ಲ ಇದೇ ಥರ ನಾವು ಇಷ್ಟು ಹಿಟ್ಟು ಹಾಕ್ಕೋತೀನಿ ರೀ. ಈಗ ಹಾಕ್ಕೊಂಡು ನೋಡಿರಿ ನಿಮಗೂ ಈಗ ಇಷ್ಟು ಹಾಕ್ಕೊಂಡೀನಿ ರೀ. ಈಗ ನಾನು ಅದನ್ನು ಮಧ್ಯಾಹ್ನ ಹೊತ್ತು ಬಂದು ಸ್ವಲ್ಪ ತಿರುವಿ ಹಾಕ್ಬೇಕು ರೀ. ಹಸಿ ಇದ್ದಾಗೇ ಒಂದು ಚೆಂದಾಗೆ ಹೊಳ್ತಾವ್ರಿ ಅವು ತಿರುವಿ ಹಾಕ್ಲಾಕ. ಇಟ್ಟು ನೋಡಿರಿ ಅವು 2 ದಿವಸ ಒಣಗಿಸಿ ತೊಗೊಂಡೀನಿ ರೀ. ನಾ ಈಗ ಒಂದು 4 ಕಲ್ಲು ತೋರಿಸ್ತೀನಿ ರೀ. ಇದು ನೋಡಿರಿ ಅದು ಎಣ್ಣೆ ಭಾಳ ಕಾಯ್ತದೆ. ನಾ ಈ ಕಡೆ ಇದು ಮಾಡೋಟ್ಟಿಗೆ ಸ್ವಲ್ಪ ನೋಡಿ ನೀವು ತೊಗೋರಿ. ಈಗ ಸ್ವಲ್ಪ ಕೆಂಪಾಲಕತ್ತವ್ರಿ. ಅದಕ್ಕೆ ಬೆಳ್ಳಗೆ ಚಂದ ಟೇಸ್ಟ್ ಆಗ್ತಾವ್ರಿ. ಪಾಪಡಿ ಗತಿ ಭಾಳ ಇದು ಆಗ್ತಾವ್ರಿ, ಪಳ್ಳು ಆಗ್ತಾವ್ರಿ. ಟೇಸ್ಟ್ ಭಾಳ ಚಲೋ ಹತ್ತಾವ್ರಿ. ಮಾಡಿರಿ ನೀವು. ನಮಗೆ ಹೊಸಬ್ರು ಆಗಿದ್ದಂದ ಸಬ್ಸ್ಕ್ರೈಬ್ ಆಗಿರಿ. ಬೆಲ್ ಐಕಾನ್ ಒತ್ತಿರಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟಿಗೆ ನಿಮಗೆ ಬರ್ತಾವೆ. ನಾವು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡಿರಿ. ಥ್ಯಾಂಕ್ ಯು ನಮ್ಮ ವಿಡಿಯೋ ನೋಡಾಕತ್ತವ್ರಿಗೆ. ನೋಡಿರಿ ಎಷ್ಟು ಪಳ್ಳಾಗಿರ್ತಾವೆ. ನೀವು ಮಾಡಿರಿ ಮನ್ಯಾಗ. ಹೆಂಗಾಯ್ತು ಅನ್ನೋದು ತಿಳಿಸ್ರಿ ನಮಗೂ.